ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಕೊನೆ ವಿಡಿಯೋ ಹಾಕಿ ತುಂಬ ದಿನಗಳಾಗಿದೆ, ಈಗ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಬೇರೆ ಪರ್ಸನಲ್ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ಈಗ ಯುಗಾದಿ ವರ್ಷ ಭವಿಷ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಯಾವ ವಿಡಿಯೋಸ್ ಸೀರೀಸ್ ಎಲ್ಲಿಗೆ ನಿಲ್ಲಿಸಿತ್ತು ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬಟ್ ಯುಗಾದಿ ವರ್ಷ ಭವಿಷ್ಯದಿಂದ ಆರಂಭ ಮಾಡ್ತಾ ಇದ್ದೀನಿ ಇವಾಗ. ಮೊದಲಿಗೆ ಎಲ್ಲರಿಗೂ 2024 ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ, ಟೈಮು ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ವಿಶ್ ಮಾಡ್ತೀನಿ. ಇನ್ನು ಯುಗಾದಿ ದಿನ ಅಂದರೆ ಏಪ್ರಿಲ್ 9ನೇ ತಾರೀಕು ಸೂರ್ಯೋದಯ ಆಗೋದು ಬೆಳಗ್ಗೆ 6:11 ಅದು ಮೀನ ಲಗ್ನದಲ್ಲಿ ಸೂರ್ಯ ಉದಯ ಆಗ್ತಿದೆ. ಇನ್ನು ಸಿಂಹ ರಾಶಿಯ ಯುಗಾದಿ ವರ್ಷ ಭವಿಷ್ಯ ನೋಡೋದಾದ್ರೆ, ಮೊದಲಿಗೆ ಸೂರ್ಯ ನಿಮ್ಮ 8ನೇ ಮನೆಯಲ್ಲಿದ್ದಾನೆ. 8ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಆರೋಗ್ಯ ಸಮಸ್ಯೆಗಳು ಅಂತ ಹೇಳ್ತಾರೆ. ಸೊ ಹೆಲ್ತ್ ಬಗ್ಗೆ ತುಂಬ ಗಮನ ಇರಬೇಕು. ಎಸ್ಪೆಷಲಿ ತುಂಬ ಹೀಟ್ ಬೇರೆ ಜಾಸ್ತಿ ಇದೆ, ಬಿಸಿಲಿನಿಂದ ಹೀಟ್ ಎಕ್ಸಾಷನು, ಹೀಟ್ ಸ್ಟ್ರೋಕು ಜಾಸ್ತಿ ಆಗ್ತಾ ಇದೆ. ವಯಸ್ಸಾಗಿರೋರು ಎಸ್ಪೆಷಲಿ ಮತ್ತು ನೀರು ಕಮ್ಮಿ ಕುಡಿಯೋವಂಥವ್ರು ಅವರು ತುಂಬ ಹುಷಾರಾಗಿರಬೇಕು. ಆರೋಗ್ಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು. ನೀರು ಚೆನ್ನಾಗಿ ಕುಡೀರಿ, ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ ನಿಮ್ಮ ಬಾಡಿನ. ಇಲ್ಲಾಂದರೆ ನೀರು ನಾನಾ ಸಮಸ್ಯೆಗಳು ಕಾರಣ ಮಾಡುತ್ತೆ. ಯಾಕೆಂತಂದರೆ ನೀವು ಹೇಳ್ಬೋದು ನಾನು ನೀರು ಕುಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಟಾಕ್ಸಿನ್ಸ್ ಕ್ಲಿಯರ್ ಆಗಲ್ಲ. ಟಾಕ್ಸಿನ್ಸ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಆಗುತ್ತೆ. ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ನ ಗಮನ ಕೊಡಲಿಲ್ಲ ಅಂತಂದರೆ ಅದು ಕಿಡ್ನಿವರೆಗೂ ಹೋಗುತ್ತೆ. ಕಿಡ್ನಿ ಸ್ಟೋನ್ಸು, ಕಿಡ್ನಿ ಇನ್ಫೆಕ್ಷನ್ಸು ಎಲ್ಲ ಆಗುವ ಚಾನ್ಸಸ್ ಇರುತ್ತೆ. ಸೊ ನೀರು ಅಷ್ಟು ಸುಲಭ ಅಲ್ಲ. ಸೊ ಮಿನಿಮಮ್ 3 to 4 ಲೀಟರ್ಸ್ ನೀರು ಕುಡೀರಿ ಮತ್ತು ಆರೋಗ್ಯದ ವಿಚಾರವಾಗೂ ಎಚ್ಚರಿಕೆಯಿಂದ ಇರಿ. ಮತ್ತು ನಿಮ್ಮ ಚಂದ್ರ ಕೂಡ ನಿಮ್ಮ 8ನೇ ಮನೆಯಲ್ಲಿದ್ದಾನೆ. ಇದು ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನು ತೋರಿಸುತ್ತೆ. ಎಸ್ಪೆಷಲಿ ಸ್ಟ್ರೆಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ತುಂಬ ವರ್ಕ್ ಟೆನ್ಷನ್ನು ಅಥವಾ ವರ್ಕ್ ಪ್ರೆಷರು ಅಥವಾ ಏನೋ ಒಂದು ಅನವಶ್ಯಕ ಚಿಂತೆ ಯೋಚನೆಗಳಿಂದ ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಚಾನ್ಸಸ್ ಇರುತ್ತೆ. ಹುಷಾರಾಗಿರಬೇಕು. ಇನ್ನು ಕುಜ ನಿಮ್ಮ 7ನೇ ಮನೆಯಲ್ಲಿದ್ದಾನೆ. ಇದು ಒಳ್ಳೆ ಸ್ಥಾನ ಅಲ್ಲ. ಯಾಕೆಂತಂದರೆ 7ನೇ ಮನೆಯಲ್ಲಿ ಕುಜ ಸ್ವಲ್ಪ ಪಾರ್ಟ್ನರ್ಶಿಪ್ಸ್ನಲ್ಲಿ ಇಶ್ಯೂಸ್ನ ತಂದು ತೋರಿಸ್ತಾನೆ. ಯಾಕೆಂತಂದರೆ ಕುಜ ಅಂತಂದರೆ ಫಸ್ಟ್ ಆಫ್ ಆಲ್ ಶಾರ್ಟ್ ಟೆಂಪರ್ನ ತೋರಿಸ್ತಾನೆ, ಒಂದು ಟೆಂಪರಮೆಂಟ್ ಆಫ್ ಎ ಪರ್ಸನ್ನ ತೋರಿಸ್ತಾನೆ. ಪಾರ್ಟ್ನರ್ಶಿಪ್ ಅಂತಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್, ಪರ್ಸನಲ್, ಪ್ರೊಫೆಷನಲ್, ಯಾವ ರೀತಿ ಆದರೂ ಆಗ್ಬೋದು. ಸೊ ಹೆಂಡತಿ ಅಥವಾ ಪ್ರೀತಿ ಪಾತ್ರರೊಂದಿಗೆ ಮಾತಾಡುವಾಗ ಹುಷಾರಾಗಿರಿ. ಮತ್ತು ಬಿಸ್ನೆಸ್ ಮನ್ ಆಗಿದ್ದರೆ ಪಾರ್ಟ್ನರ್ಸೊಂದಿಗೆ ಸ್ವಲ್ಪ ಹುಷಾರಾಗಿರಬೇಕು. ಡಾಕ್ಯುಮೆಂಟೇಷನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಕೂಗಾಡೋದು, ಕಿರ್ಚಾಡೋದು ಬೇಡ. ಏನೇ ಇದ್ರೂ ಮಾತಲ್ಲೇ ಬಗೆಹರಿಸ್ಕೊಳ್ಳಿ. ಹೊಡೆದಾಟದ ಹಂತಕ್ಕೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಹುಷಾರಾಗಿರಬೇಕು. ಇನ್ನು ಬುಧ ನಿಮ್ಮ 9ನೇ ಮನೆಯಲ್ಲಿದ್ದಾನೆ. ಬುಧ ಕೂಡ 9ನೇ ಮನೆಯಲ್ಲಿ ಒಳ್ಳೆ ಸ್ಥಾನ ಅಲ್ಲ. ನಿಮ್ಮ ಅದೃಷ್ಟ ನಿಮಗೆ ಕೈ ಕೊಡುತ್ತೆ ಮತ್ತು ಇನ್ಕ್ರೀಸ್ಡ್ ಎಕ್ಸ್ಪೆಂಡಿಚರ್ ಇರುತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಅನವಶ್ಯಕ ಖರ್ಚುಗಳೇ ಇರ್ತವೆ ಜಾಸ್ತಿ. ಮತ್ತು ಎಲ್ಲ ಕಡೆ ನಿಮಗೆ ಮೊದಲಿಂದಲೂ ಆ ವ್ಯಕ್ತಿ ನಿಮಗೆ ತುಂಬ ಒಳ್ಳೆ ಹೆಲ್ಪ್ ಮಾಡ್ಕೊಂಡು ಬಂದಿರ್ಬೋದು, ಆದರೆ ತುಂಬ ಅವಶ್ಯಕತೆ ಟೈಮಲ್ಲಿ ನಿಮಗೆ ಕೈ ಕೊಟ್ಬಿಡ್ತಾರೆ ಅವರು. ಸೊ ಲಕ್ ಸ್ವಲ್ಪ ಕೈ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲಕ್ನ ನಂಬ್ಕೊಳಕ್ಕೆ ಹೋಗ್ಬೇಡಿ, ಎಫರ್ಟ್ಸ್ ಮೇಲೇನೆ ಗಮನ ಕೊಡಿ. ಏನಪ್ಪ ಎಲ್ಲ ಗ್ರಹಗಳು ಕೆಟ್ಟ ಸ್ಥಾನದಲ್ಲೇ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನೆಕ್ಸ್ಟ್ ಶುಕ್ರ ನಿಮ್ಮ 8ನೇ ಮನೆಯಲ್ಲಿದ್ದಾನೆ. ಇದು ತುಂಬ ಒಳ್ಳೆಯ ಸ್ಥಾನ. ನಿಮಗೆ ಬಾಡಿಲಿ ಕಂಫರ್ಟ್ ಇರುತ್ತೆ ಮತ್ತು ಟ್ರಿಪ್ಸು ಎಲ್ಲ ಹೋಗ್ತೀರಿ, ಫ್ಯಾಮಿಲಿಯವ್ರ ಜೊತೆ ಒಳ್ಳೆ ಟೈಮ್ನ ಕಳೀತೀರಿ, ಕಂಫರ್ಟ್ ಝೋನಲ್ಲಿ ಇರ್ತೀರಿ, ಆರಾಮಾಗಿರ್ತೀರಿ. ಜೀವನದಲ್ಲಿ ಎಲ್ಲ ರೀತಿಯ ಲಕ್ಸುರೀಸ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಿಮಗೆ ಶುಕ್ರ ಅವಕಾಶ ಮಾಡಿಕೊಡ್ತಾನೆ. ಆದರೆ ಮೊದಲು ನೀವು ಕೇಳಿಸ್ಕೊಂಡ್ರಿ ಸೂರ್ಯನಿಂದ ಮತ್ತು ಚಂದ್ರನಿಂದ ಆರೋಗ್ಯ ಸಮಸ್ಯೆ ಅಂತ. ಈಗ ಟ್ರಿಪ್ಸು, ಒಂದು ಟ್ರೆಕ್ಕಿಂಗ್ ಹೋಗಿ ಎಲ್ಲಾದರೂ ಹೋಗಿ ನೀವು, ಸೊ ಹೊರಗಡೆ ಹೋದಂಥ ಟೈಮಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋದು ಕಾಮನ್ನು. ಸೊ ಎಕ್ಸಾಷನ್ ಜಾಸ್ತಿ ಇಂಡ್ಯೂಸ್ ಮಾಡ್ಕೊಳ್ಬೇಡಿ ಬಾಡಿಗೆ. ಏನದಕ್ಕೆ ಪ್ರಿಕಾಷನ್ಸ್ ತಗೊಳ್ಬೇಕೋ ತಗೊಳ್ಳಿ. ಅದ್ರ ಜೊತೆಗೆ ಶುಕ್ರ 8ನೇ ಮನೆಯಲ್ಲಿದ್ದರೆ ಸ್ವಲ್ಪ ಕಾಯಿಲೆಗಳು ಬಂದ್ರೂ ಮೆಡಿಸಿನ್ಸ್ ಚೆನ್ನಾಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾಯಿಲೆ ಬರುತ್ತೆ, ಹೋಗುತ್ತೆ. ಸೊ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶುಕ್ರನಿಂದ ಒಳ್ಳೆ ಅದೃಷ್ಟ ಇದೆ. ಇನ್ನು ಗುರು ಯುಗಾದಿ ಸಮಯದಲ್ಲಿ ನಿಮ್ಮ 9ನೇ ಮನೆಯಲ್ಲಿ ಇರ್ತಾನೆ. ಸೊ ಗುರುಬಲ ಇದೆ, ಆದರೆ ಕೆಲವು ದಿನಗಳು ಮಾತ್ರ. 23ನೇ ತಾರೀಕು ಮುಂದಿನ ಮನೆಗೆ ಅವನು ಗೋಚಾರ ಮಾಡ್ತಾನೆ. ಆಗ ನಿಮಗೆ 10ನೇ ಮನೆಯ ಗುರು, ಅದು ಕೂಡ ಒಳ್ಳೆ ಬಲವಾದ ಗುರುಬಲವೇ. ಯಾಕೆ ಅಂತಂದರೆ ಗುರುಬಲ ಇಲ್ಲ, 9ನೇ ಮನೆಯಲ್ಲಿ ಗುರುಬಲ ಉಂಟು ಸಂಪೂರ್ಣ, ಆದರೆ 10ನೇ ಮನೆಯಲ್ಲಿ ಸಂಪೂರ್ಣವಾಗಿರಲ್ಲ. ಬಟ್ ಸ್ಟಿಲ್ 10ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ಸ್ನೇ ಕೊಡ್ತಾನೆ. ಏನಾಗುತ್ತೆ ಅಂತಂದರೆ ನೆಗೆಟಿವ್ ಇಂದ ಪಾಸಿಟಿವ್ ಆಗುವಂಥ ಚಾನ್ಸಸ್ಸು. ಫಾರ್ ಎಕ್ಸಾಂಪಲ್, ಇವಾಗ ಕೆಲಸದಲ್ಲಿ ನಿಮಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಬೀಳುತ್ತೆ ನಿಮ್ಮ ತಲೆ ಮೇಲೆ. ಯಾರೋ ಒಬ್ಬರು ರೆಸಿಗ್ನೇಷನ್ ಕೊಟ್ಟು ಹೋಗ್ಬೋದು, ಅವರ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮ ತಲೆ ಮೇಲೆ ಬೀಳುತ್ತೆ. 1 ವರ್ಷ ನೀವು ತುಂಬ ಕಷ್ಟಪಟ್ಟು ಟೈಮ್ ಅಂದರೆ ಫ್ಯಾಮಿಲಿ ಲೈಫು ಮತ್ತು ಪ್ರೊಫೆಷನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ಅಷ್ಟು ಸ್ಟ್ರೆಸ್ ಮಾಡಿಕೊಂಡು ಕಷ್ಟಪಡ್ಬೋದು. ಬಟ್ 11ನೇ ಮನೆಗೆ ಗುರು ಬಂದಾಗ ಇದರ ಪ್ರತಿಫಲದ ಜೊತೆಗೆ ಎಕ್ಸ್ಟ್ರಾ ಪ್ರತಿಫಲನೂ ನಿಮಗೆ ಕೊಡ್ತಾನೆ.
ಡಬಲ್ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ ಮಾಡಿದ್ದೀರಾ ಅಂತ ನಿಮಗೆ ಒಳ್ಳೆ ಹೈಕು, ಪ್ರಮೋಷನ್ನು, ರೆಕಗ್ನಿಷನ್ನು ಎಲ್ಲ ಸಿಗುತ್ತೆ. ಸೊ ನಿಮಗೆ ಈಗ ಏನು ಕಷ್ಟ ಬರುತ್ತಲ್ಲ, ನಿಮಗೆ 10ನೇ ಮನೆಯ ವಿಚಾರವಾಗಿ ಕಷ್ಟ ಬರೋದು, ಅದು ನಿಮ್ಮ ಬೆನಿಫಿಟ್ಸ್ಗಾಗೆ ಬರುತ್ತೆ. ಸೊ ಅದ್ರ ಬಗ್ಗೆ ತಲೆನೋವು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ಅನವಶ್ಯಕವಾಗಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅಷ್ಟೇ. ಇನ್ನು ಶನಿ ನಿಮ್ಮ 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆಯಲ್ಲಿ ಶನಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡೋದಿಲ್ಲ. ನೆಕ್ಸ್ಟ್ ಮಾರ್ಚ್ 2025ಕ್ಕೆ ನಿಮ್ಮ 8ನೇ ಮನೆಗೆ ಹೋಗ್ತಾನೆ. ಆಗಲೂ ಒಳ್ಳೆ ರಿಸಲ್ಟ್ಸ್ ಇಲ್ಲ. ಯಾಕೆ ಅಂದರೆ ಅದು ಅಷ್ಟಮ ಶನಿ. ಆರೋಗ್ಯ ವಿಚಾರವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಈಗ 7ನೇ ಮನೆಯಲ್ಲಿ ಇರೋದ್ರಿಂದ ಶನಿ ಬಿಸ್ನೆಸ್ ವಿಚಾರವಾಗಿ, ಪಾರ್ಟ್ನರ್ಶಿಪ್ ವಿಚಾರವಾಗಿ ನೀವು ಟೂ ಮಚ್ ಡಿಸಿಪ್ಲಿನ್ ತೋರ್ಸಕ್ಕೆ ಹೋದ್ರೆ, ಟೂ ಮಚ್ ಕಂಡೀಷನ್ಸ್ ಹಾಕಕ್ಕೆ ಹೋದ್ರೆ, ಟೂ ಮಚ್ ಪ್ರಿನ್ಸಿಪಲ್ಡ್ ಆಗಿರಕ್ಕೆ ಹೋದ್ರೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಪ್ರಿನ್ಸಿಪಲ್ಡ್ ಆಗಿರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇರಿ, ಬಟ್ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ನೀವು ಪರ್ಫೆಕ್ಷನಿಸ್ಟ್ ಇರ್ಬೋದು, ಬಟ್ ಆಪೋಸಿಟ್ ಪರ್ಸನ್ ಅದೇ ರೀತಿ ಕೆಲಸ ಮಾಡೋ ಕೆಪಾಸಿಟಿ ಇರಬೇಕಲ್ವಾ. ಆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಏನು ಬೇಕೋ ಅವ್ರಿಗೆ ಕರೆಕ್ಟಾಗಿ ಕನ್ವೆ ಮಾಡಿ. ಸುಮ್ಮನೆ ಕನ್ವೆ ಮಾಡದೆ ನನ್ನ ಎಕ್ಸ್ಪೆಕ್ಟೇಷನ್ ಇದು ಅಂತ ಇಟ್ಕೊಂಡು ಅವ್ರ ಹತ್ರ ಜಗಳ ಆಡಿ. ಕುಜ ಕೂಡ ಒಳ್ಳೆ ಸ್ಥಾನದಲ್ಲಿಲ್ಲ, 7ನೇ ಸ್ಥಾನದಲ್ಲೇ ಇದ್ದಾನೆ. ಶನಿ ಕುಜ ಒಳ್ಳೆ ಕಾಂಬಿನೇಷನ್ ಅಲ್ಲ, ಬೆಂಕಿ ಮತ್ತೆ ಬಿರುಗಾಳಿ ಸೇರಿದಂತೆ ಆಗ್ತದೆ. ಸೊ ಪಾರ್ಟ್ನರ್ಶಿಪ್ ವಿಚಾರವಾಗಿ ವೆದರ್ ಬಿ ಇಟ್ ಪರ್ಸನಲ್ ಆರ್ ಪ್ರೊಫೆಷನಲ್ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ. ಇನ್ನು ರಾಹು 8ನೇ ಮನೆಯಲ್ಲಿದ್ದಾನೆ, ಕೇತು 2ನೇ ಮನೆಯಲ್ಲಿದ್ದಾನೆ. ಇದು ಎರಡೂ ಒಳ್ಳೆಯ ಸ್ಥಾನ ಅಲ್ಲ. 8ನೇ ಮನೆ ಆಯುಷ್ಕಾರಕ. ರಾಹು ಅಲ್ಲಿರೋದ್ರಿಂದ ವಿಚಿತ್ರ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಹುಷಾರಾಗಿರ್ಬೇಕು. ಯಾರಿಗೂ ನಿಮ್ಮ ಫ್ಯಾಮಿಲಿ ಲಿನೇಜಲ್ಲಿ ಆ ಥರ ಕಾಯಿಲೆನೇ ಬಂದಿರೋಲ್ಲ, ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಎಲ್ಲರಿಗೂ ಒಂದೇ ಬರುತ್ತೆ ಅಂತ ಅಲ್ಲ, ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಬೇಡಿ. ಅಂದ್ರೆ ಅದು ವಿಚಿತ್ರ. ಅಂದ್ರೆ ನಿಮಗೂ ಅದಕ್ಕೂ ಸಂಬಂಧ ಇರಲ್ಲ, ನೀವು ಸ್ಮೋಕಿಂಗೇ ಮಾಡಲ್ಲ, ಬಟ್ ನಿಮಗೆ ನ್ಯೂಮೋನಿಯಾ ಆಗುವಂಥದ್ದು, ಬೇರೆ ಕಾರಣಗಳಿಗೂ ನ್ಯೂಮೋನಿಯಾ ಆಗುತ್ತೆ. ಬಟ್ ಸ್ಮೋಕ್ ಮಾಡ್ತೀರಾ, ಅದರಿಂದ ಆಗಿದೆ, ಆ ರೀತಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು. ಸಡನ್ ಲಾಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಯಾವುದಾದ್ರೂ ನಿಧಿ ನಿಕ್ಷೇಪ ಹುಡುಕೋದಲ್ಲಿ ದುಡ್ಡು ಖರ್ಚು ಮಾಡ್ತೀನಿ, ಅದು ಇದು ಮಾಡ್ತೀನಿ ಅಂದರೆ ಕೋರ್ಟು ಕಚೇರಿ ಅಲಿಯುವಂಥ ಪರಿಸ್ಥಿತಿ ಬರುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ದೂರ ಇರಿ, ಆ ವಿಚಾರಗಳು ಬೇಡ. ಇನ್ನು ಕೇತು 2ನೇ ಮನೇಲಿರೋದ್ರಿಂದ ಸೇವಿಂಗ್ಸ್ ಸ್ವಲ್ಪ ಕಮ್ಮಿ, ಎಷ್ಟು ಬಂದರೂ ಖರ್ಚಾಗಿ ಹೋಗ್ತಾ ಇರುತ್ತೆ. ಮತ್ತು ಇನ್ನೊಂದು, ಸೇವ್ ಮಾಡಿದ್ರೂ ನೀವು ಎಷ್ಟು ದುಡ್ಡಿದ್ದರೆ ಏನು, ನನಗೆ ನೆಮ್ಮದಿ ಇಲ್ಲ ಅನ್ನೋ ರೀತಿ ಒಂದು ಬಿಹೇವಿಯರ್ನ ಕೊಡ್ತಾನೆ ಕೇತು. ಸೊ ಆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದಿಷ್ಟು ಸಿಂಹ ರಾಶಿಯ ಯುಗಾದಿ ವರ್ಷ ಭವಿಷ್ಯ. ಗುರುಬಲ ಇಲ್ಲ, ಆದರೂ ತೊಂದರೆ ಇಲ್ಲ, ಚೆನ್ನಾಗಿದ್ದಾನೆ. ಶುಕ್ರ ಚೆನ್ನಾಗಿದ್ದಾನೆ. ಬೇರೆ ಗ್ರಹಗಳೆಲ್ಲವೂ ಅಷ್ಟು ಒಳ್ಳೆ ಸ್ಥಾನದಲ್ಲಿ ಇಲ್ಲ. ಸೊ ಆದಷ್ಟು ಎಚ್ಚರಿಕೆಯಿಂದ ಇರುವುದು, ಎಸ್ಪೆಷಲಿ ಆರೋಗ್ಯದ ವಿಚಾರವಾಗಿ, ಸ್ಟ್ರೆಸ್ ಮಾಡ್ಕೊಳ್ಳೋ ವಿಚಾರವಾಗಿ ತುಂಬ ಹುಷಾರಾಗಿರಬೇಕು. ಅನವಶ್ಯಕ ಯೋಚನೆಗಳು, ಅನವಶ್ಯಕ ಸ್ಟ್ರೆಸ್ ಬೇಡ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ID ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ.